GSTನಲ್ಲಿ ನಮಗೆ ಈ ವರ್ಷ ಸುಮಾರು 12,000 ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ. GSTನಲ್ಲಿ 12,000 ಕೋಟಿ ನಷ್ಟ ಆಗ್ಬೋದು. ನಾವು 1,20,000 ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕೊಂಡಿದ್ದು, ಅಂದಾಜು ಮಾಡಿದ್ದು. ನಾವು ಈಗ 12,000 ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ. 88,000 ಕೋಟಿ 9,000 ಕೋಟಿ ತಲುಪೋದ್ರೆ ಕಷ್ಟ ಆಗ್ತದೆ. ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ? ಕರ್ನಾಟಕ ರಾಜ್ಯದಿಂದ MP ಆಗಿರೋದವರು, ಮಂಡ್ಯದಿಂದ. ಸಿದ್ದರಾಮಯ್ಯನವರು ಹಿಂದಕ್ಕೆ ಏನು ಮಾಡಿದ್ರು? ಇವನ್ನೆಲ್ಲ ಯಾರು ಮಾಡ್ತಾ ಇರೋರು? ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ? ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಮಾತಾಡಿದಾರ? ಸೊ ಅದರಿಂದ ಇವು ಟೀಕೆ ಮಾಡೋಕ್ಕೋಸ್ಕರನೇ, ಟೀಕೆಗೋಸ್ಕರ ಅಲ್ಲ. ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು 1,08,135 ಕೋಟಿ ಖರ್ಚು ಮಾಡಿದ್ವಿ. ಬೇಕಾದ್ರೆ ವೆರಿಫೈ ಮಾಡಲಿ, ಅದನ್ನು ಹೇಳಿದ್ದೀನಿ ನಾನು. ಕೃಷ್ಣ ಬೈರೇಗೌಡನು ಕೂಡ ಹೇಳಿದ್ದಾನೆ. ಅದು ಏನು ಅವರ ಅಕೌಂಟ್ಗೆ ನೇರವಾಗಿ, ಮಧ್ಯವರ್ತಿಗಳಿಲ್ದೇನೆ ನೇರವಾಗಿ ಹಾಕ್ಬಿಟ್ಟಿದ್ದೀವಿ. ಇಲ್ಲ ಹೇಳಿ ನೋಡೋಣ, ಇಲ್ಲ ಅಂತ. ಇದೇ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿ ಕೊಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ರಾಜಸ್ಥಾನದಲ್ಲಿ. ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ.